ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬ ರುಚಿಕರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸು, ಓಂಕಾಳು, ಉಪ್ಪು, ಖಾರ ಪುಡಿ, ಅರಿಶಿನ, ಗರಂ ಮಸಾಲ ಸ್ವಲ್ಪ ನೋಡ್ತಾ ಇದ್ದೀರಲ್ಲ. ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ನೋಡ್ತಾ ಇದ್ದೀನಿ. ನಾನು ಒಂದು ಪಾತ್ರೆಗೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಸಿಮೆಣಸು ತೋರಿಸಿದ್ದೆಲ್ಲ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸು, ಹಾಗೆ ಓಂಕಾಳು, ಖಾರ ಪುಡಿ, ಹಾಗೆ ಅರಿಶಿನ, ಹಾಗೆ ಗರಂ ಮಸಾಲ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಉಪ್ಪು ಇವಿಷ್ಟನ್ನು ಹಾಕಿ ಮುಂಚೆ ಕಲಿಸ್ಕೊಳ್ಬೇಕು. ಆನಂತರ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಆಯಿತು. ಇವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಂತಂದರೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಬಿಡುತ್ತೆ. ನೀರು ಥರ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಉಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನೀರು ಬಿಡುತ್ತೆ ಅದು. ಈಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ಸ್ವಲ್ಪವೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ನೀರು ಕೂಡ ಒಂಚೂರು ನೀರು ಹಾಕಲೇಬಾರ್ದು. ಇದು ನೋಡ್ತಾ ಇದ್ರೆ ನಿಧಾನವಾಗಿ ನೋಡಿ, ಈ ಹದಕ್ಕೆ ಬಂದರೆ ಆಯಿತು. ನೋಡ್ತಾ ಇದ್ದೀರಲ್ಲ, ನೋಡಿ ಯಾವ ರೀತಿ ಬೇಕೋ ಆ ರೀತಿ ನಾವು ಬಿಟ್ಕೊಳ್ಬೋದು. ಉಂಡೆ ಕಟ್ಟಾದರೂ ಬಿಟ್ಕೊಳ್ಬೋದು, ಅಥವಾ ತೆಳ್ಳ ಈ ಥರ ಕೂಡ ಬಿಟ್ಕೊಳ್ಬೋದು. ಚೆನ್ನಾಗಿ ಬರುತ್ತೆ. ಈಗ ನಾವಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಈಗ ನಾವು ನಿಧಾನವಾಗಿ ನೋಡ್ತಾ ಇದ್ದೀವಿ, ಈ ಥರ ಸ್ವಲ್ಪ ಕೈಯಲ್ಲಿ ಹರಡ್ಕೊಂಡು ಸ್ವಲ್ಪ ತೆಳ್ಳಗೆ ಶೇಪಲ್ಲಿ ಬಿಟ್ಕೊಂಡ್ರೆ ಆಯಿತು. ನಿಧಾನವಾಗಿ ಹೀಗೆ ಬಿಟ್ಕೊಂಡ್ರಾಯ್ತು. ಈಗ ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ರೋಡ್ ಸೈಡ್ ಡಾಬಾಗಳೆಲ್ಲ ಕೊಡ್ತಾರಲ್ಲ, ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಹಬೆಗೆ ಕ್ಯಾಮರಾ ಕಟ್ತಾ ಇದೆ, ಎಲ್ಲವನ್ನು ಬಿಟ್ಟಾಗಿದೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು, ಗೊತ್ತಾಗತ್ತಲ್ಲ, ಕ್ರಿಸ್ಪಿಯಾಗಿರಬೇಕಿದು. ನಿಧಾನವಾಗಿ ತಿರುಗಿಸ್ಕೊಳ್ಳಿ. ಕೆಲವೊಬ್ಬರು ಇದನ್ನು ಕಲಿಸುವಾಗ ನೀರು ಕೂಡ ಹಾಕ್ತಾರೆ. ಆನಿಯನ್ ಪಕೋಡ ಅಂದರೆ ಈರುಳ್ಳಿ ಪಕೋಡ ಯಾರು ನೀರನ್ನು ಹಾಕಲ್ಲ. ಹಾಕಿದರೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಎಲೆ, ಅಷ್ಟೇ ಕ್ರಿಸ್ಪಿ ಬರಲ್ಲ. ಈಗ ಆಗಿದೆ, ಇದು ತೆಕ್ಕಳುವ. ನೋಡ್ತಾ ಇದ್ದರೆ ಈ ಹದಕ್ಕೆ ಬಂದರೆ ಆಯಿತು. ಟೀ, ಕಾಫಿ ಮಳೆಗಾಲದಲ್ಲಿ ಅಂತೂ ಸಖತ್ತಾಗಿರುತ್ತೆ. ಈಗ ಬೇರೆ ಜೋರಾಗಿ ಮಳೆ ಹೋಯ್ತಾ ಇದೆ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತಂತ ಅಂದ್ಕೊಳ್ತಾ ಇದ್ದೀನಿ. ಕಾಳಿನ ಚಟ್ನಿ ಜೊತೆಗೆ ಈರುಳ್ಳಿ ಪಕೋಡ ಸಖತ್ತಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಳಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.